ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಸೊ ಇವತ್ತು ಆಕ್ಚುಲಿ ನನ್ನ ಪ್ಲಾನೇ ಬೇರೆ ಇತ್ತು. ಬೇರೆ ಕಂಟೆಂಟ್‌ನ ವಿಡಿಯೋ ಮಾಡೋಣ ಅಂತ. ಬಟ್ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೆ. ವಿಡಿಯೋ ಎಡಿಟಿಂಗ್ ಮತ್ತೆ ವಾಯ್ಸ್ ಓವರ್ ಮತ್ತೆ ಇವಾಗ ತಾನೇ ಅಪ್ಲೋಡ್ ಮಾಡಿದೆ ವಿಡಿಯೋ. ಹಾಗಾಗಿ ನಾನು ಇವತ್ತು ಸರಿ ಡಿನ್ನರ್ ಹೆಂಗಿದ್ರು ಪ್ರಿಪೇರ್ ಮಾಡಬೇಕು. ಅದನ್ನೇ ವ್ಲಾಗ್ ಆಗಿ ಮಾಡಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಇವತ್ತು ಹಸ್ಬೆಂಡ್ ಆಚೆ ಹೋಗಿದ್ದಾರೆ, ಇನ್ನು ಮನೆಗೆ ಬಂದಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಡಿನ್ನರ್ ರೆಡಿ ಮಾಡಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಡಿನ್ನರ್ಗೆ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಐ ನೋ ಈ ಸಮ್ಮರ್ನಲ್ಲಿ ಚಪಾತಿ ನಿಂತ್ಕೊಂಡು ಮಾಡಬೇಕು ಸ್ಟವ್ ಮುಂದೆ ಅಂದರೆ ಕಷ್ಟ. ಸಿಕ್ಕಾಬಟ್ಟೆ ಸ್ವೆಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಸರ್ಪ್ರೈಸ್ ಆಗಿ ಹಸ್ಬೆಂಡ್ಗೆ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ವಿತೌಟ್ ಎನಿ ಡಿಲೇ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಡಿನ್ನರ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ವಾಶ್ ಆಗೋದಕ್ಕೆ ಅಂತ ಇವಾಗ ನಾನು ಅದನ್ನು ತೊಗೊಂಡು ಬಂದು ಹಾಕ್ತಿದ್ದೀನಿ. ಈ ನಡುವೆ ಅಂತೂ ಈ ಸಮ್ಮರ್ನಲ್ಲಿ ಸಿಕ್ಕಾಪಟ್ಟೆ ಪವರ್ ಫ್ಲಕ್ಚುಯೇಷನ್ಸ್ ಆಗ್ತಾನೇ ಇದೆ. ಒಂದು ಸ್ವಲ್ಪ ಹೊತ್ತು ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಇರಲ್ಲ, ಹಂಗಾಗ್ತಾ ಇದೆ. ಸೊ ಇರಬೇಕಾದ್ರೇ ನಾವು ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇವಾಗ ಫಸ್ಟು ವಾಶ್ಗೆ ಅಂತ ಹಾಕ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಹೊತ್ತು ನೆನಿಬೇಕಾಗತ್ತೆ. ನೆಂದರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಗಟ್ಟಿಯಾಗಿ ಬರೋದು ಈ ಥರ ಎಲ್ಲ ಆಗುತ್ತೆ. ಸೊ ನಾನಿವಾಗ ಫಸ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಆಮೇಲೆ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈ ಡಿಶ್ ವಾಷರ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ. ಬಟ್ ಅದಕ್ಕೆ ಇನ್ನೂ ಟೈಮೇ ಬಂದಿಲ್ಲ. ನೋಡೋಣ, ಆದಷ್ಟು ಬೇಗ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಬಟ್ ಈ ಡಿಶ್ ವಾಷರ್ ಮೇಲೆ ನಾರ್ಮಲ್ ಆಗಿ ಜನರಿಗೆ ಮಿಕ್ಸ್ಡ್ ಒಪಿನಿಯನ್ ಇರುತ್ತೆ. ಕೆಲವರು ಚೆನ್ನಾಗಿರುತ್ತೆ ಇದ್ದರೆ ಮನೆಯಲ್ಲಿ ಅಂತ ಹೇಳ್ತಾರೆ. ಕೆಲವರು ಬೇಕಾ ಇದೆಲ್ಲನೂ ನಾವೇ ಕೈಯಲ್ಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ಬೋದು ಅಂತ ಹೇಳ್ತಾರೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಮರೀದೆ ಕಮೆಂಟ್ ಮಾಡಿ. ನೋಡೋಣ, ನಿಮ್ಮ ಒಪಿನಿಯನ್ ಕೂಡ ನಾನು ಓದಿ ತಿಳ್ಕೊಳ್ತೀನಿ. ಸೊ ದ್ಯಾಟ್ ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು ಚಪಾತಿ ಮಾಡೋದಕ್ಕೆ ಅಂತ ಹಿಟ್ಟು ಕಲಿಸ್ತಿದ್ದೆ ಅಲ್ವಾ, ಅಷ್ಟರಲ್ಲೇ ಹಸ್ಬೆಂಡ್ ಕಾಲ್ ಮಾಡಿದ್ರು. ನಾನು ಇನ್ನೂ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ, ತುಂಬ ಹಸುವಾಗ್ತಿದೆ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಸರಿ, ಇನ್ನು ಸಸ್ಪೆನ್ಸ್ ಏನು ಅಂತ ಅವ್ರಿಗೆ ಹೇಳಿದೆ ಚಪಾತಿ ಮಾಡ್ತಿದ್ದೀನಿ ಅಂತ. ಸರಿ ಓಕೆ, ನನಗೆ ಒಂದು ಚಪಾತಿ ಎಕ್ಸ್ಟ್ರಾನೇ ಮಾಡಿರೋ, ನಂಗೆ ಸಿಕ್ಕಾಬಟ್ಟೆ ಹಸುವಾಗ್ತಿದೆ, ಮಧ್ಯಾಹ್ನ ನಾನು ಊಟ ಮಾಡಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಯಾವಾಗಲೂ ಹಾಕೋದಕ್ಕಿಂತ ಯಾವಾಗಲೂ ಅಂದರೆ 1-2 ಕಪ್ಪಷ್ಟು ಹಿಟ್ಟನ್ನು ಯೂಸ್ ಮಾಡ್ತೀನಿ ನಾನು. ಬಟ್ ಇವತ್ತು ಅವ್ರಿಗೋಸ್ಕರ ಅಂದ್ಬಿಟ್ಟು ನಾನು 2.5 ಕಪ್ಪಷ್ಟು ಹಿಟ್ಟನ್ನು ಈಗ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಇದನ್ನು ಹಾಕಿ ನಾರ್ಮಲಾಗಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟನ್ನು ನಂಗೆ ಕಲಸೋದಕ್ಕೆ ಆಲ್ಮೋಸ್ಟ್ ಒಂದು 3/4 ಗ್ಲಾಸಷ್ಟು ನೀರು ನನಗೆ ಬೇಕಾಯಿತು. ಕಲಸಿಟ್ಬಿಟ್ಟು ಲಾಸ್ಟಲ್ಲಿ ಎಣ್ಣೆ ಹಚ್ಚಿಟ್ಟಿದ್ದೀನಿ, ಸೊ ದಟ್ ಡ್ರೈ ಆಗದೆ ಇರಲಿ ಅಂದ್ಬಿಟ್ಟು. ಅಷ್ಟರಲ್ಲಿ ನಾನಿವಾಗ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಗೊಜ್ಜು ಚಪಾತಿ ಕಾಂಬಿನೇಷನ್ ಅನ್ನೋದು ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಿದ್ದೀನಿ ಟೊಮೆಟೊ ಗೊಜ್ಜು. ಸಪೋಸ್ ಏನಾದರೂ ಮಿಕ್ಕಿದೆ ಅಂದರೂ ಕೂಡ ನೆಕ್ಸ್ಟ್ ಡೇಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ನೋಡಿದ್ರೆ ಟೊಮೆಟೊ ಇರಲಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಪ್ರೀವಿಯಸ್ ಡೇನೇ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿ ತರಿಸಿ ಅಂದ್ಬಿಟ್ಟು. ಸೊ ಅದನ್ನು ಆರ್ಡ್ರ್ ಮಾಡಿ ತರಿಸಿದ್ರು ಸದ್ಯಕ್ಕೆ. ಅದನ್ನು ಇವಾಗ ಓಪನ್ ಮಾಡಿ ಅದನ್ನು ಕೂಡ ಸ್ಟೋರ್ ಮಾಡಿ ಇಡ್ತಿದ್ದೀನಿ. ಈ ನಡುವೆ ಅಲ್ಲ, ತುಂಬ ಆಲ್ಮೋಸ್ಟ್ 1 ಇಯರಿಂದ ಅನಿಸುತ್ತೆ ನಾನು ಟೊಮೆಟೊ ಎಲ್ಲನೂ ಆಚೆ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ಬ್ಲಿಂಕಿಟಿಂದನೇ ಆರ್ಡ್ರ್ ಮಾಡ್ತೀನಿ. ಯಾಕಂದರೆ ಹೊರಗಡೆ ಎಲ್ಲ ಹೋದಾಗ ನಮಗೆ ಬೇಕಾಗಿರೋ ಅಂಥದ್ದು ನಾವು ಚೂಸ್ ಮಾಡೋದಕ್ಕೆ ಅವ್ರು ಬಿಡೋಲ್ಲ, ಕೆಟ್ಟೋಗಿರೋದನ್ನೆಲ್ಲ ಹಾಕಿರ್ತಾರೆ. ಬಟ್ ಬ್ಲಿಂಕಿಟ್ನಲ್ಲಿ ಹಂಗಿಲ್ಲ, ಅವರು ಚೆನ್ನಾಗಿರೋಂಥ ಕ್ವಾಲಿಟಿ ಪ್ರಾಡಕ್ಟ್ನೇ ಕಳಿಸ್ತಾರೆ. ಹಂಗಾಗಿ ನಾನು ಈ ಈರುಳ್ಳಿ ಆಗಲಿ ಟೊಮೆಟೊ ಇದೆಲ್ಲನೂ ಆಲ್ಮೋಸ್ಟ್ ನಾನು ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಳ್ತೀನಿ. ಇವಾಗ ಟೊಮೆಟೊ ಎಲ್ಲನೂ ಸ್ಟೋರ್ ಮಾಡಿಟ್ಟೆ ಫ್ರಿಡ್ಜ್ನಲ್ಲಿ. ಇದಕ್ಕೂ ಕೂಡ ಕೆಲವರು ಹೇಳ್ತಾರೆ ಟೊಮೆಟೊ ಎಲ್ಲ ಫ್ರಿಡ್ಜ್ನಲ್ಲಿ ಇಡಬಾರ್ದು, ಔಟ್ಸೈಡೇ ಇರಬೇಕು ಅಂತ. ಬಟ್ ನನಗೆ ಗೊತ್ತಿಲ್ಲ. ನಾನಂತೂ ಇವಾಗ ಇರೋ ಸಮ್ಮರ್ಗೆ ಆಚೆ ಏನಾದರೂ ಇಟ್ಟೆ ಅಂದರೆ ಎಲ್ಲ ಬೇಗ ಒಣಗೋಗುತ್ತೆ. ಹಾಗಾಗಿ ನಾನು ಫ್ರಿಡ್ಜ್ನಲ್ಲೇ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಅದನ್ನು ಟ್ರೈ ಮಾಡಿದೆ, ಅಂದರೆ ಆಚೆನೇ ಇಟ್ಟು ಟ್ರೈ ಮಾಡಿದ್ದೆ ಇದಕ್ಕೂ ಮುಂಚೆ. ಬಟ್ ಅಷ್ಟೊಂದು ನನಗೆ ಜಾಸ್ತಿ ದಿನ ಬಾಳಿಕೆ ಬರ್ತಾಯಿಲ್ಲ, ಬೇಗ ಹಣ್ಣಾಗೋಗೋದು ಈ ಥರ ಎಲ್ಲ ಆಗ್ತಿತ್ತು. ನನಗೆ ಯಾಕೋ ಸೆಟ್ ಆಗಿಲ್ಲ, ಹಾಗಾಗಿ ನಾನು ಫ್ರಿಡ್ಜ್ನಲ್ಲೇ ಸ್ಟೋರ್ ಮಾಡಿ ಇಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೊಮೆಟೊ ಗೊಜ್ಜು ಎಲ್ಲರಿಗೂ ಗೊತ್ತಿರೋದೇ ರೆಸಿಪಿ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಡೀಟೇಲಾಗಿ ವಿಡಿಯೋ ಮಾಡಿಲ್ಲ.
ನಿಮ್ಗೇನಾದ್ರು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಟಿರೋದನ್ನು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ನಾರ್ಮಲ್ ಒಗ್ಗರಣೆ, ಈರುಳ್ಳಿ, ಟೊಮೆಟೊ, ಉಪ್ಪು, ಚಿಲ್ಲಿ ಪೌಡರ್ ಅಷ್ಟೇ. ಸೊ ಇದೆಲ್ಲಾನು ಹಾಕಿ ಬೇಯೋದಕ್ಕೆ ಅಂತ ಇಟ್ಬಿಟ್ಟೆ. ನನಗೆ ಆ್ಯಕ್ಚುಲಿ ಇದರಲ್ಲಿ ಬಾಯ್ಲ್ಡ್ ಎಗ್ಸ್ ಹಾಕ್ಕೊಂಡು ತಿನ್ನೋಕೆ ಇಷ್ಟಪಡ್ತೀನಿ. ಹಾಗೆ ಹೊಡೆದಾಕಿದ್ರೆ ಅದು ಎಗ್ ಬುರ್ಜಿ ಆಗುತ್ತೆ. ಈ ನಡುವೆ ಅಂತೂ ಎಗ್ ಬುರ್ಜಿ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಮೊಟ್ಟೆ ಎಲ್ಲ ಹಾಕಿ ನಾವು ಅದಕ್ಕೆ ಫ್ರೈ ಮಾಡಿದಾಗ ನೀರು ಬಿಟ್ಕೊಂಡು ಒಂಥರ ನೀರಾಗೇ ಇರುತ್ತೆ. ಆ ಟೇಸ್ಟೇ ಚೆನ್ನಾಗಿರಲ್ಲ. ನನಗೂ ಇಷ್ಟ ಆಗಲ್ಲ, ಹಸ್ಬೆಂಡ್ಗೂ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅದನ್ನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಸೊ ನಾನು ಹೆಂಗೆ ಮಾಡ್ತೀನಿ ಅಂದರೆ ಈ ಥರ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಬಾಯ್ಲ್ಡ್ ಎಗ್ಸ್ ಹಾಕ್ತೀನಿ. ಆವಾಗ ಮೊಟ್ಟೆನೂ ತಿಂದಂಗೆ ಆಗುತ್ತೆ, ಟೊಮೆಟೊ ಗೊಜ್ಜು ಜೊತೆ ಒಂದು ಮಸಾಲ ಥರನೂ ಇರುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಸೊ ಇವಾಗ ನಾನು ಟೊಮೆಟೊ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ಆ್ಯಂಡ್ ಈಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಇಷ್ಟರಲ್ಲಿ ನಮ್ಮ ಬಾವ ಅವ್ರು ಬಂದುಬಿಟ್ರು ಮನೆಗೆ. ಸರಿ ಅಂದ್ಬಿಟ್ಟು ಅವ್ರಿಗೆ ಚಪಾತಿ ರೆಡಿ ಮಾಡಿ ಕೊಡ್ತಿದ್ದೀನಿ. ಮುಂಚೆ ಆದರೆ ನಾನು ಒಂದೊಂದು ಚಪಾತಿ ಇಲ್ಲಿ ಫ್ರೈ ಆಗ್ತಿದ್ರೆ ಇನ್ನೊಂದು ನಾನು ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೆ, ಆ ಥರ ಮಾಡ್ತಿದ್ದೆ. ಬಟ್ ಇವಾಗ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿರೋದ್ರಿಂದ ಗ್ಯಾಸ್ ಸೇವ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಒಂದೇ ಸಲ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತವಾನ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಿದ್ದೀನಿ. ಸೊ ಏನೇನು ಮಾಡಬೇಕು ಗ್ಯಾಸ್ನ ಸೇವ್ ಮಾಡೋದಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂತ. ಸರಿ ಇವಾಗ ಅವ್ರಿಗೆ ಚಪಾತಿ ಮಾಡಿ ಕೊಟ್ಬಿಟ್ಟೆ. ಅವರು ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ 11 ಗಂಟೆ ಆಯಿತು. ಸೊ ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಊಟ ಮಾಡಿಲ್ಲ. ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಟ್ಟು ನಾನು ಊಟ ಮಾಡಿಬಿಟ್ಟು ಮಲಗೋಷ್ಟೊತ್ತಿಗೆ 12:15 ಏನೋ ಆಗಿತ್ತು. ಸೊ ಅಷ್ಟೇ, ನಾನು ಅದಾದಮೇಲೆ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಈಗ ನೆಕ್ಸ್ಟ್ ಡೇ ಆಗಿದೆ. ನೆಕ್ಸ್ಟ್ ಡೇನೂ ಬೇಗನೆ ಹಸ್ಬೆಂಡು ನನಗೆ ಕೆಲಸ ಇದೆ ಅಂದ್ಬಿಟ್ಟು ಹೊರಟಿದ್ರು. ಸೊ ನಾನು ನನ್ನ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಬರುತ್ತೆ. ಯಾವ ಲೆವೆಲ್ಗೆ ಅಂದರೆ ಇರೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಒಂಥರ ಫ್ಯಾನ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಇರೋಕ್ಕಾಗಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನಂದು ಹೇಗಿದ್ದರೂ ಡಾರ್ಕ್ ಕರ್ಟನ್ಸ್ ಅಲ್ವಾ, ಸೊ ಕರ್ಟನ್ಸ್ ಹಾಕಿಟ್ಬಿಡ್ತೀನಿ. ಬಿಸಿಲು ಆವಾಗ ಆ ರೇಸ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಫ್ಯಾನ್ ಹಾಕ್ಕೊಂಡ್ರೂ ಕೂಡ ಕೋಲ್ಡಾಗೇ ಇರುತ್ತೆ ಒಳಗಡೆ, ಅಂದರೆ ಜಾಸ್ತಿ ಸ್ವೆಟ್ ಆಗೋದು ಆ ಥರ ಎಲ್ಲ ಏನಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಮಾತ್ರ ಈ ಥರ ಕರ್ಟನ್ಸ್ ಎಲ್ಲ ಹಾಕಿಟ್ಬಿಡ್ತೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲು ನಮ್ಮ ಮನೇಲಿ ಬೀಳೋದು ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಆ ಟೈಮಲ್ಲಿ ಕರ್ಟನ್ಸ್ ಎಲ್ಲ ಓಪನ್ ಮಾಡಿರ್ತೀನಿ. ಆವಾಗ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮೆಷರ್ನ ನಾನು ಫಾಲೋ ಮಾಡ್ತೀನಿ. ಆಲ್ರೆಡಿ ಈಗ ಆಲ್ಮೋಸ್ಟ್ ಒಂದು 8:45 ಹಂಗಾಗಿದೆ ಟೈಮು. ನಾನು ಇವಾಗ ಗಾರ್ಬೇಜ್ ಆಚೆ ಇಡ್ತಾಯಿದ್ದೀನಿ. ಈ ಟೈಮ್ಗೆ ಬರ್ತಾರೆ, ಅಂದರೆ 9 ಗಂಟೆ ಶಾರ್ಪಾಗಿ ಬಂದು ಗಾರ್ಬೇಜ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ಬಂದು ನಾನು ಇಟ್ಟಿಲ್ಲ ಅಂದರೆ ಅವ್ರು ಬಂದು ಬೆಲ್ ಮಾಡಿ ಆಮೇಲೆ ತೊಗೊಳ್ಳೋ ಬದಲು ಫಸ್ಟೇ ಹೋಗಿ ನಾನು ಇಟ್ಬಿಡ್ತೀನಿ. ಸೊ ಇವಾಗ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು. ಟಿಫನ್ ಮಾಡೋ ಕೆಲಸ ಅಂತೂ ಇರಲಿಲ್ಲ, ಯಾಕಂದರೆ ರಾತ್ರಿ ಮಾಡಿದ ಚಪಾತಿನೇ 2 ಮಿಕ್ಕಿತ್ತು. ಆ್ಯಂಡ್ ಅದ್ರ ಜೊತೆಯಲ್ಲಿ ಟೊಮೆಟೊ ಗೊಜ್ಜು ಕೂಡ ಮಿಕ್ಕಿತ್ತು. ಸೊ ಅದನ್ನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ನಾನು ಟೆನ್ಷನ್ ಫ್ರೀಯಿಂದ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ರಾತ್ರಿ ಚಪಾತಿ ಮಾಡಿದ್ಮೇಲೆ ಕೌಂಟರ್ ಟಾಪ್ನ ಕೂಡ ನಾನು ಕ್ಲೀನ್ ಮಾಡಿಲ್ಲ, ಎಲ್ಲ ಹಿಟ್ಟೆಲ್ಲ ಹಂಗೆ ಬಿದ್ದಿತ್ತು ಅದ್ರ ಮೇಲೆ. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದಕ್ಕೂ ಮುಂಚೆ ಫಸ್ಟ್ ತಿನ್ಬಿಡೋಣ, ಯಾಕೋ ಗೊತ್ತಿಲ್ಲ, ಜಾಸ್ತಿ ಹೊಟ್ಟೆ ಹಸಿವಾಗ್ತಿತ್ತು. ಅದಕ್ಕೆ ಇವಾಗ ಟೊಮೆಟೊ ಗೊಜ್ಜು ಬಿಸಿ ಮಾಡ್ತಿದ್ದೀನಿ. ಆ್ಯಂಡ್ ಈ ಸೌಟು ನಿಮಗೆ ತೋರಿಸ್ತಿದ್ದೀನಿ ಏನಕ್ಕೆ ಅಂದರೆ, ಇದು ನಂಗೆ ಈ ಸೌಟ್ ಅಂದರೆ ನಂಗೆ ತುಂಬ ಇಷ್ಟ. ಕ್ಯೂಟಾಗಿದೆ ನೋಡೋದಕ್ಕೆ ಅಂದ್ಬಿಟ್ಟು ನಂಗೆ ತುಂಬಾ ಇಷ್ಟ. ಬಟ್ ಒಂದು ಸಲ ಮಜ್ಜಿಗೆ ಮಾಡೋದಕ್ಕೆ ಹೋಗಿ ಮಿಕ್ಸಿ ಜಾರ್ನಲ್ಲೇ ಹಾಕಿ ಆನ್ ಮಾಡಿಬಿಟ್ಟಿದ್ದೆ. ಸೊ ಅದು ಬ್ಲೇಡ್ಗೆ ಟಚ್ ಆಗಿ ಆ ಥರ ಬೆಂಡಾಗಿ ಕಟ್ಟಾಗಿಬಿಟ್ಟಿದೆ ಒಂದು ಸೈಡು. ಬಟ್ ಸ್ಟಿಲ್ ಅದು ನಂಗೆ ಬಿಸಾಕೋದಕ್ಕೆ ಇಷ್ಟ ಇಲ್ಲದೆ ಅದನ್ನ ಹಂಗೆ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ. ನಾನಂತೂ ಈ ನಡುವೆ ಕೆ ಡ್ರಾಮಾ ಫ್ಯಾನ್ ಅಂತಲೇ ಹೇಳ್ಬೋದು. ಅಂದರೆ ಈ ನಡುವೆ ಅಂತ ಅಲ್ಲ, ಒಂದು ಫ್ಯೂ ಇಯರ್ಸಿಂದ ಸಿಕ್ಕಾಪಟ್ಟೆ ಕೆ ಡ್ರಾಮಾಸ್ ನೋಡಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಈ ಕಿಯನ್ಸ್ ಬಿಜಾರ್ ಬಿ&ಬಿ ನೋಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ 2025 ಬಂದಿತ್ತು, ಆವಾಗಲೂ ನೋಡಿದ್ದೆ ನಾನು. ತುಂಬ ದಿನ ಆಯ್ತಲ್ವಾ, ಮರ್ತೋಯ್ತು. ಇನ್ನು ಸೀಸನ್ 2 ಬರುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ. ಸೊ ನೋಡೋಣ, ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ನೋಡ್ತಿದ್ದೀನಿ. ಅದೊಂದು ರಿಯಾಲಿಟಿ ಶೋ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೋಡ್ಬೋದು, ನೆಟ್ಫ್ಲಿಕ್ಸ್ನಲ್ಲಿದೆ. ಅದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಾನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮನೆ ಗುಡಿಸ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಜೊತೆಯಲ್ಲಿ ಟಿ ವಿನಲ್ಲಿ ಯಾವುದಾದ್ರೂ ಒಂದು ಶೋ ಆಗಲಿ, ಮೂವಿ ಆಗಲಿ, ಏನಾದರೂ ಒಂದು ಓಡ್ತಿರಬೇಕು, ಅದನ್ನು ಕೇಳಿಸ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆ್ಯಂಡ್
ಈ ತರ ನಂಗೆ ಕೆಲಸ ಮಾಡ್ಬೇಕು ಅಂದ್ರೆ ಮೋಟಿವೇಟ್ ಆಗುತ್ತೆ. ಇಲ್ಲ ಸುಮ್ನೆ ಕಾಮ್ ಆಗಿತ್ತು ಅಂದ್ರೆ ನನ್ಗೆ ಇಂಟ್ರೆಸ್ಟ್ ಬರಲ್ಲ ಕೆಲಸ ಮಾಡ್ಬೇಕು ಅಂದ್ರೆ. ನಿಮ್ಗೆ ಯಾವ ತರ ಇರುತ್ತೆ ಅಂತ ನನ್ಗೆ ಮರೀದೆ ಕಮೆಂಟ್ ಮಾಡಿ. ಅಂಡ್ 1 ವೀಕ್ ಮೇಲಾಯ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ. ಸೊ ಅದನ್ನ ಇವಾಗ ಚೇಂಜ್ ಮಾಡ್ತಾ ಇದೀನಿ. ಫಿಟೆಡ್ ಬೆಡ್‌ಶೀಟ್ಸ್ ತಗೊಳ್ಬೇಕು ಅಂತ ಒಂದು ಆಸೆ ಇದೆ. ಬಟ್ ಅದು ಹೆಂಗಿರುತ್ತೋ ಏನೋ ಅಂತ ಡೌಟ್ ಇದೆ. ಹಂಗಾಗಿ ನಾನು ಇದುವರೆಗೂ ತಗೊಳಕ್ ಹೋಗಿಲ್ಲ. ಇರೋ ಕಾಟನ್ ಬೆಡ್‌ಶೀಟ್ಸ್‌ನ ಯೂಸ್ ಮಾಡ್ತಾ ಇದೀನಿ. ಅಂಡ್ ಈ ಸಮ್ಮರ್‌ಗೆ ಕಾಟನ್ ಅಂದ್ರೆ ಬೆಟರ್ ಅಲ್ವಾ? ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದೀನಿ. ನಾನು ನಮ್ದು ಬೆಡ್ ಆಕ್ಚುಲಿ ವೈಟ್ ಕಲರ್. ಸೊ ಬೇಗನೆ ಕೊಳೆ ಆಗ್ಬಿಡುತ್ತೆ ಅದ್ರ ಮೇಲೆ. ಹಂಗಾಗಿ ನಾನು ಆಹ್ ಮ್ಯಾಟ್ರೆಸ್ ಪ್ರೊಟೆಕ್ಟರ್‌ನ ಹಾಕಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಆ ಪ್ರಾಡಕ್ಟ್ ಲಿಂಕ್‌ನ ಶೇರ್ ಮಾಡ್ತೀನಿ ನಿಮ್ ಜೊತೆ. ಅಂಡ್ ಅದ್ರ ಮೇಲೆ ಒಂದು ಓಲ್ಡ್ ಬೆಡ್‌ಶೀಟ್‌ನ ಹಾಕಿದ್ದೀನಿ. ಯಾಕಂದ್ರೆ ಆ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಬಂದು ಒಂಥರ ಸರ 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 ಅಂತ ಸೌಂಡ್ ಮಾಡ್ತಿರುತ್ತೆ. ಹಂಗಾಗಿ ನಾನು ಒಂದು ಹಳೆ ಬೆಡ್‌ಶೀಟ್‌ನ ಅದ್ರ ಮೇಲೆ ಹಾಕಿದ್ದೀನಿ. ಅಂಡ್ ಅದ್ರ ಮೇಲೆ ಇನ್ನೊಂದು ಲೇಯರ್ ಆಗಿ ನಾನು ಇವಾಗ ಬೆಡ್ ಸ್ಪ್ರೆಡ್‌ನ ಹಾಕ್ತಾ ಇದ್ದೀನಿ. ಅಂಡ್ ಇದೂನು ಅಷ್ಟೇ ನಾನು ಫ್ಲಿಪ್‌ಕಾರ್ಟ್‌ನಲ್ಲಿ ತಗೊಂಡಿದ್ದೆ. ತುಂಬಾ ಕಮ್ಮಿ ಪ್ರೈಸ್‌ಗೆನೆ ₹400 ಏನೋ ವಿತ್ ಪಿಲ್ಲೋ ಕವರ್ಸ್ ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಸೊ ಇದನ್ನೆಲ್ಲ ಟಕ್ ಮಾಡಿ ನನ್ನ ಇನ್ನೊಂದು ರೀಸನ್‌ಗೆ ನಾನು ಈ ಫಿಟೆಡ್ ಬೆಡ್‌ಶೀಟ್ಸ್‌ನ ತಗೊಳ್ತಿಲ್ಲ. ಯಾಕೆ ಅಂದರೆ ನಮ್ಮ ಬೆಡ್ ಇದೆ ಅಲ್ವಾ ಸಿಕ್ಕಾಪಟ್ಟೆ ಹೆವಿ. ಅದನ್ನು ಯಾರಾದರೂ ಬಂದು ಎತ್ತಿದ್ರೆ ನಾನು ಅದಕ್ಕೆ ಹಾಕೋದಕ್ಕೆ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಹಾಕೋದಕ್ಕಾಗೋದೇ ಇಲ್ಲ. ಅದು ಒಂದು ರೀಸನ್ನಿಂದನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಮ್ಮರ್‌ಗೆ ಈ ಬ್ಲ್ಯಾಂಕೆಟ್ಸ್ ಅಂತೂ ಬೇಡವೇ ಬೇಡ. ಬಟ್ ಅದಿಲ್ಲ ಅಂದರೆ ಸೊಳ್ಳೆ ಬಂದು ಕಚ್ಚುತ್ತೆ. ಹಾಗಾಗಿ ನಾನು ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಈ ಡೋಹರ್‌ನ ತುಂಬ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಹಾಕಿದ್ದೀನಿ. ಅದು ಅಷ್ಟೇ ಡ್ಯುಯಲ್ ಸೈಡ್ ಇದೆ. ಯಾವ ಸೈಡ್ ಬೇಕಂದ್ರೆ ಆ ಸೈಡ್ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು. ಸಣ್ಣ ಇರುತ್ತೆ. ಸೊ ದಟ್ ಸಮ್ಮರ್‌ಗೆ ಬೇಕಾಗಿಲ್ಲ. ಬಟ್ ಸ್ಟಿಲ್ ಬ್ಲ್ಯಾಂಕೆಟ್ ಏನಾದರೂ ಬೇಕೇ ಬೇಕು ಅನ್ನೋರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಅದಕ್ಕೆ ಆ ಡೀಟೇಲ್ಸ್‌ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕೆಲಸ ಎಲ್ಲ ಆದಮೇಲೆ ನಾನು ಹೋಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಹೇರ್ ವಾಶ್ ಮಾಡಿಕೊಂಡು ಇವಾಗ ರೈಸ್ ಇಡೋದಕ್ಕೆ ಅಂತ ಬಂದಿದ್ದೀನಿ. ನನಗೆ ಅಡುಗೆ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನಾನು ಜಸ್ಟ್ ಕರ್ಡ್ ರೈಸ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಆ್ಯಂಡ್ ಟೊಮೆಟೊ ಗೊಜ್ಜು ಸ್ವಲ್ಪ ಮಿಕ್ಕಿತ್ತು. ಹಸ್ಬೆಂಡ್ ಬಂದರು ಅಷ್ಟೊತ್ತಿಗೆ ಮನೆಗೆ. ಸೊ ಅವ್ರಿಗೆ ಅನ್ನದ ಜೊತೆ ಟೊಮೆಟೊ ಗೊಜ್ಜು ಇಟ್ಬಿಟ್ಟು ಕೊಟ್ಬಿಟ್ಟೆ. ಇವತ್ತು ಒಂದು ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಕರ್ಡ್ ರೈಸ್ ತಿಂದ್ಕೊಂಡೆ. ಅದನ್ನು ಇಟ್ಬಿಟ್ಟು ನಾನು ಅನ್ನ ಆಗೋಷ್ಟೊತ್ತಿಗೆ ಇಲ್ಲಿ ಕೆಲಸ ಇದೆ ಅಲ್ವಾ ಅದನ್ನು ಫಿನಿಷ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿದೆ ಅಲ್ವಾ ಪ್ರೀವಿಯಸ್ ಡೇ ಅದೆಲ್ಲ ಒಣಗಿತ್ತು ಈ ಬಿಸಿಲಿಗೆ. ಒಂದು ದಿನದಲ್ಲೇ ಒಣಗೋಗಿದೆ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಅದನ್ನು ಮಡ್ಚಿಡಬೇಕು. ಬಟ್ ಅದಕ್ಕೆ ಟೈಮ್ ಇಲ್ಲ ನನಗೆ. ಊಟ ಮಾಡಿಬಿಟ್ಟು ಆಮೇಲೆ ಆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ತಂದು ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ಸೈಕಲ್ ಆನ್ ಮಾಡಿದ್ದೆ ನಾನು. ವೈಟ್ಸ್ ಎಲ್ಲನೂ ಹಾಕಿದ್ದೆ. ಸೊ ಅದನ್ನು ತೊಗೊಂಡೋಗಿ ಒಣಗಾಕ್ಬಿಡೋಣ ಅನ್ನ ಆಗೋಷ್ಟೊತ್ತಿಗೆ ಅಂತ ಈ ಕೆಲಸ ಮಾಡಿದ್ದೀನಿ. ಸೀರಿಯಸ್ಲಿ ನೆವರ್ ಎಂಡಿಂಗ್ ಚೋರ್ಸ್ ಆಫ್ ಹೌಸ್ ವೈಫ್. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇದ್ದೇ ಇರುತ್ತೆ. ಅದನ್ನೇನಾದರೂ ನಾವು ಮಾಡದೆ ಹಂಗೆ ಇಟ್ಬಿಟ್ರೆ ಅದು ಕ್ಯಾರಿ ಓವರ್ ಆಗ್ತಾ ಇರುತ್ತೆ ಅಷ್ಟೇ ಹೊರತು ಅದನ್ನು ಆ ಕೆಲಸ ಮಾತ್ರ ತೀರಲ್ಲ. ನಾನು ಮುಂಚೆ ಎಲ್ಲ ವೈಟ್ ಡ್ರೆಸ್ಸಸ್ ಎಲ್ಲನೂ ಒಟ್ಟಿಗೆ ಹಾಕ್ಬಿಡ್ತಿದ್ದೆ. ಅಂದರೆ ಕಲರ್ ಡ್ರೆಸ್ ಜೊತೆನೇ ವೈಟ್ ಡ್ರೆಸ್ ಕೂಡ ಹಾಕಿ ವಾಶ್ ಮಾಡ್ತಿದ್ದೆ. ಬಟ್ ನನಗೆ ಆವಾಗ ಹಾಕ್ತಿದ್ದಾಗ ಏನು ಅನಿಸ್ತಾ ಇರಲಿಲ್ಲ. ಬಟ್ ಯೂಸ್ ಮಾಡ್ತಾ ಮಾಡ್ತಾ ನನಗೆ ವೈಟ್ ಡ್ರೆಸ್ ಎಲ್ಲ ಒಂಥರ ಫೇಡ್ ಆಗೋ ಥರ ಅನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ಆವಾಗಲಿಂದ ನಾನು ಈ ವೈಟ್ ಸಪ್ರೇಟು ಮತ್ತು ಕಲರ್ ಡ್ರೆಸ್ಸಸ್ ಸಪ್ರೇಟ್ ಈ ಥರ ವಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಥರ ಮಾಡೋದ್ರಿಂದ ಸ್ವಲ್ಪ ಬ್ರೈಟ್ ಆಗಿ ಕೂಡ ಇರುತ್ತೆ ವೈಟು. ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇದಿಷ್ಟು ಮಾಡೋಷ್ಟೊತ್ತಿಗೆ ಅನ್ನನೂ ಆಗಿತ್ತು. ಇವಾಗ ಊಟ ಕೂಡ ಸರ್ವ್ ಮಾಡಿ ಕೊಟ್ಬಿಟ್ಟೆ. ಅದಾದಮೇಲೆ ಊಟ ಮಾಡಿದ್ಮೇಲೆ ನಾನು ಬಟ್ಟೆ ಎಲ್ಲ ಮಡಚೋ ಕೆಲಸ ಇತ್ತು. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.